ಉದ್ಯಮಿಯನ್ನ ಕಿಡ್ನಾಪ್ ಮಾಡಿದ್ದ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದ ರೌಡಿ ಶೀಟರ್ ಬೇಕರಿ ರಘುವನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ನಂದಿನಿ ತುಪ್ಪವನ್ನ ನಕಲಿ ಮಾಡಿ ಮಾರಾಟ ಮಾಡಿ ನಾಪತ್ತೆಯಾಗಿದ್ದ ದಂಪತಿ ಕೊನೆಗೂ ಲಾಕ್ ಆಗಿದ್ದಾರೆ. ಆ ಎರಡು ಸ್ಟೋರಿಗಳ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ, ನೀವೇ ನೋಡಿ. ಸಿಸಿಬಿಯಿಂದ ರೌಡಿ ಶೀಟರ್ ಬೇಕರಿ ರಘು ಅರೆಸ್ಟ್, ಉದ್ಯಮಿಯನ್ನ ಕಿಡ್ನಾಪ್ ಪ್ರಕರಣದಲ್ಲಿ ಲಾಕ್. ರೌಡಿ ಶೀಟರ್ ಬೇಕರಿ ರಘು ಅಂಡ್ ಟೀಮ್ ಕಳೆದ ಕೆಲ ದಿನಗಳ ಹಿಂದೆ ಉದ್ಯಮಿ ಮನೋಜ್ ಎಂಬಾತನನ್ನ ಕಿಡ್ನಾಪ್ ಮಾಡಿತ್ತು. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಮಾತನಾಡಬೇಕು ಅಂತ ಕರೆಸಿದ್ದ ಟೀಮ್ ಏಕಾಏಕಿ ಕಿಡ್ನಾಪ್ ಮಾಡಿ ದಾಬಸ್ಪೇಟೆಯ ತೋಟದ ಮನೆಯೊಂದರಲ್ಲಿ ಕೂಡಿ ಹಾಕಿ ಹಲ್ಲೆ ಮಾಡಿದ್ರು. ಅಷ್ಟೇ ಅಲ್ಲದೆ 50 ಲಕ್ಷ ಹಣ ಕೊಡುವಂತೆ ಬೆದರಿಕೆ ಹಾಕಿದ್ರು. ಕೊನೆಗೆ ಹಣ ಕೊಡೋದಾಗಿ ಒಪ್ಪಿಕೊಂಡ ನಂತರ ಬಿಡುಗಡೆ ಮಾಡಿದ್ರು. ಕಿಡ್ನಾಪರ್ಗಳಿಂದ ಬಿಡುಗಡೆಯಾಗಿ ಹೊರಗೆ ಬಂದ ಉದ್ಯಮಿ ಮನೋಜ್ ನೇರವಾಗಿ ಸಿಸಿಬಿ ಪೊಲೀಸರಿಗೆ ದೂರು ನೀಡಿದ್ರು. ಅಂದಿನಿಂದ ತಲೆಮರೆಸಿಕೊಂಡಿದ್ದ ಬೇಕರಿ ರಘು ಮಂಡ್ಯದ ಡಾಬಾದಲ್ಲಿ ಇರುವ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಈ ವೇಳೆ ಕಾರ್ಯಾಚರಣೆ ನಡೆಸಿದ ಸಿಸಿಬಿ ಪೊಲೀಸರು ಬೇಕರಿ ರಘುವನ್ನ ಬಂಧಿಸಿದ್ದಾರೆ. ಬೇಕರಿ ರಘು ಮೇಲೆ 10 ಪೊಲೀಸ್ ಠಾಣೆಗಳಲ್ಲಿ 20ಕ್ಕೂ ಹೆಚ್ಚು ಕೇಸ್ಗಳಿದಾವೆ ಅನ್ನೋದು ಗೊತ್ತಾಗಿದೆ. OCW ರೌಡಿ ಸ್ಕ್ವಾಡ್ ವೆಸ್ಟ್ ವಿಭಾಗದ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಬೆಂಗಳೂರು ನಗರದ ವಿವಿಧ 10 ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣಗಳು ದಾಖಲಾಗಿರುವಂತಹ ಕುಖ್ಯಾತಿ ರೌಡಿ ಶೀಟರ್ ಆಗಿರುವಂತಹ ರಾಘವೇಂದ್ರ ಅಲಿಯಾಸ್ ಬೇಕರಿ ರಘು ಕಳೆದ 2025ರ ಒಂದು ಪ್ರಕರಣದಲ್ಲಿ ಕಿಡ್ನಾಪ್ ಕಮ್ ಎಕ್ಸ್ಟಾರ್ಷನ್ ಒಂದು ಕೇಸ್ನಲ್ಲಿ ಅವರು ತಲೆಮರೆಸಿಕೊಂಡು ಓಡಾಡ್ತಾ ಇದ್ರು. ಆ ಪ್ರಕರಣದಲ್ಲಿ ನಿನ್ನೆ ದಿನ ರಾತ್ರಿ ಮಂಡ್ಯದ NS ಡಾಬಾದಲ್ಲಿ ಅವ್ರನ್ನ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಈಗಾಗಲೇ ಅವ್ರನ್ನ ನಾವು ನ್ಯಾಯಾಂಗ ಬಂಧನಕ್ಕೆ ವಹಿಸಲು ಈಗಾಗಲೇ ಎಲ್ಲ ಕ್ರಮಗಳು ಕೈಗೊಂಡು ಮುಂದಿನ ತನಿಖೆಯನ್ನು ಅವ್ರ ಮೇಲೆ ಕೈಗೊಳ್ಳಬೇಕು ಅಂತಿದ್ದೀವಿ. ಇವ್ರ ಮೇಲೆ ಸುಮಾರು 20ಕ್ಕಿಂತ ಹೆಚ್ಚು ಪ್ರಕರಣಗಳು ಬೆಂಗಳೂರು ನಗರದಲ್ಲಿ ದಾಖಲಾಗಿದ್ದು, ಇವುಗಳ ಬಗ್ಗೆ ಇನ್ನು ಹೆಚ್ಚಿನ ತನಿಖೆಯನ್ನು ನಾವು ಏಕೋಕ ಕೇಸ್ನಲ್ಲಿ ಈಗ ಮುಂದಿನ ತನಿಖೆಯಲ್ಲಿ ಒಳಪಡಿಸ್ತೀವಿ. ನಂದಿನಿ ತುಪ್ಪ ನಕಲಿ ಮಾಡಿ ಮಾರಾಟ ಕೇಸ್ ಕಿಂಗ್ ಪಿನ್ ದಂಪತಿ ಬಂಧಿಸಿದ ಸಿಸಿಬಿ ಪೊಲೀಸರು. ಇದೇ 15ನೇ ತಾರೀಕಿನಂದು ಬೆಂಗಳೂರಿನ ಸಿಸಿಬಿ ಪೊಲೀಸರು ಕೆಎಂಎಫ್ ಜಾಗೃತ ದಳ ಜಂಟಿ ಕಾರ್ಯಾಚರಣೆಯಲ್ಲಿ ಚಾಮರಾಜಪೇಟೆಯ ಗೋಡೌನ್ ಮೇಲೆ ದಾಳಿ ನಡೆಸಿದ್ರು. ಈ ವೇಳೆ ಪ್ರತಿಷ್ಠಿತ ನಂದಿನಿ ತುಪ್ಪವನ್ನ ನಕಲಿ ಮಾಡಿ ಮಾರಾಟ ಮಾಡುತ್ತಿದ್ದ ಬಗ್ಗೆ ಕಾರ್ಯಾಚರಣೆ ನಡೆಸಿ 1 ಕೋಟಿ ಮೌಲ್ಯದ 8,000 ಲೀಟರ್ ನಕಲಿ ತುಪ್ಪವನ್ನ ವಶಕ್ಕೆ ಪಡೆದಿದ್ರು. ಬೆಂಗಳೂರಿನಿಂದ ತುಪ್ಪವನ್ನ ಖರೀದಿಸಿ ನಂತರ ಅದನ್ನ ತಮಿಳುನಾಡಿಗೆ ತೆಗೆದುಕೊಂಡು ಹೋಗ್ತಿದ್ರು. ಅಲ್ಲಿ ಮತ್ತೊಂದು ಗೋಡೌನ್ ಮಾಡಿ ಅಲ್ಲಿ ಕೆಜಿ ತುಪ್ಪಕ್ಕೆ 4 ಲೀಟರ್ ಆಗುವಂತೆ ಕೊಬ್ಬರಿ ಎಣ್ಣೆ, ಡಾಲ್ಡಾ, ಪಾಮ್ ಆಯಿಲ್ ಮಿಕ್ಸ್ ಮಾಡ್ತಿದ್ರು. ಅದಕ್ಕೆ ನಂದಿನಿ ತುಪ್ಪದ ಸ್ಟಿಕ್ಕರ್ಗಳು ಸೇರಿದಂತೆ ಅಸಲಿ ನಂದಿನಿ ತುಪ್ಪದ ರೀತಿಯಲ್ಲಿ ರೆಡಿ ಮಾಡಿ ಅಂಗಡಿಗಳಿಗೆ ಮಾರಾಟ ಮಾಡ್ತಿದ್ರು. ಈ ವೇಳೆ ಮಹೇಂದ್ರ, ಆತನ ಮಗ ದೀಪಕ್, ಮುನಿರಾಜು ಎಂಬುವರನ್ನ ಬಂಧನ ಮಾಡಲಾಗಿತ್ತು. ಆದರೆ ಈ ಪ್ರಕರಣದಲ್ಲಿ ಕಿಂಗ್ ಪಿನ್ಗಳಾಗಿದ್ದ ಶಿವಕುಮಾರ್, ರಮ್ಯಾ ದಂಪತಿ ತಲೆಮರೆಸಿಕೊಂಡಿದ್ದು ಅವರನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಕೆಎಂಎಫ್ ವಿಜಿಲೆನ್ಸ್ ಮತ್ತು ಸಿಸಿಬಿ ಅವರ ನೇತೃತ್ವದಲ್ಲಿ ಒಂದು ರೇಡ್ನ ಮಾಡಲಾಗಿ ಆ ಸಂದರ್ಭದಲ್ಲಿ ಸುಮಾರು 8,136 ಲೀಟರ್ ಮತ್ತು ಬೆಲೆ ಬಾಳುವ ನಂದಿನಿ ತುಪ್ಪ ಮತ್ತು ಇತರೆ ಹಾಲಿನ ಪದಾರ್ಥಗಳನ್ನ ವಶಪಡಿಸಿಕೊಳ್ಳಲಾಗಿತ್ತು. 4 ಜನರನ್ನ ಬಂಧಿಸಿ ಸುಮಾರು 1,26 ಲಕ್ಷ ರೂಪಾಯಿ ಮೌಲ್ಯದ ವಸ್ತು ಮತ್ತು ವಾಹನಗಳನ್ನ ಜಪ್ತಿಪಡಿಸಿಕೊಳ್ಳಲಾಗಿತ್ತು. ಪ್ರಕರಣಕ್ಕೆ ಬಹಳ ರೂವಾರಿಯಾಗಿರುವಂತಹ 2 ಆರೋಪಿಗಳು ಮೈಸೂರು ನಗರದ ವಿಜಯನಗರ ನಿವಾಸಿಗಳಾಗಿರ್ತಾರೆ. ಮೊದಲನೆಯವರಾಗಿ ಶಿವಕುಮಾರ್ ಮತ್ತು ಅವರ ಧರ್ಮಪತ್ನಿ ರಮ್ಯಾ ಇಬ್ಬರನ್ನು ಸಿಸಿಬಿ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ನಂದಿನಿ ತುಪ್ಪ ನಕಲಿ ಆಗ್ತಿರೋ ಬಗ್ಗೆ ದೂರುಗಳು ಬಂದಿದ್ದು ಕೆಜಿಎಫ್ ಜಾಗೃತ ದಳ ಅಲರ್ಟ್ ಆಗಿ ತೀವ್ರ ನಿಗಾ ವಹಿಸಿದ್ದಾರೆ. ಆದರೆ ಕೆಎಂಎಫ್ನ ಅಧಿಕಾರಿಗಳು ಮಾತ್ರ ಗ್ರಾಹಕರಿಗೆ ಯಾವುದೇ ಆತಂಕ ಬೇಡ ಅಂತಿದ್ದಾರೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.